ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟ್ರೆಂಡಿಂಗ್ ಇರುವಂಥ ಕಡಿಮೆ ಗ್ರಾಮ್ಸಲ್ಲಿ ಬೀಟ್ಸ್ ಹಾರನ ತೋರಿಸ್ತಾ ಇದ್ದೀನಿ. ಸೊ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಹಾರಗಳು ಕೂಡ ಕೋರಲ್ ಬೀಡ್ಸಿಂದ ಮಾಡಿರುವಂಥ ಡಿಸೈನ್ಸ್ನ ತೋರಿಸ್ತಾ ಇರೋದು. ಸೊ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಇದು ಒಂದು ಚೌಕ ಡಿಸೈನು, ತುಂಬಾ ಚೆನ್ನಾಗಿದೆ. ಹಾಗೆಯೇ ಇದು ಒಂದು ಶಾರ್ಟ್ ನೆಕ್ಲೆಸ್ ಅಂತ ಹೇಳ್ಬೋದು. ಎಲ್ಲ ಕೂಡ ಕೋರಲ್ ಬೀಡ್ಸ್ ಯೂಸ್ ಮಾಡಿನೇ ಮಾಡಿರುವಂಥದ್ದು. ಸೊ ಕೋರಲ್ ಬೀಡ್ಸ್ ಅಂದರೆ ಇವಾಗ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಕೋರಲ್ ಬೀಡ್ಸಲ್ಲಿ ಕಲರ್ ಬೀಡ್ಸ್ನ ಮ್ಯಾಚ್ ಮಾಡಿಕೊಂಡು ಅದ್ರ ಜೊತೆ ಗೋಲ್ಡ್ ಬೀಡ್ಸ್ನ ಮ್ಯಾಚ್ ಮಾಡಿಕೊಂಡು ಮಾಡಿರುವಂಥ ಹಾರ ಡಿಸೈನ್ಸು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದಲ್ವ ನೀವು, ಎಲ್ಲನೂ ಕೂಡ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಗೋಲ್ಡ್ ಬೀಡ್ಸು ಮತ್ತು ಪರ್ಲಿಂದ ಯೂಸ್ ಮಾಡಿಕೊಂಡು ಮಾಡಿರುವಂಥ ಹಾರ ಇದು. ಸೊ ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನು ಕೊಡಗು ಸೈಡಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನಮ್ಮ ಸೈಡ್ ಬ್ಯಾಂಗ್ಳೂರ್ ಸೈಡ್ ಸ್ವಲ್ಪ ಕಡಿಮೆನೇ, ಬಟ್ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ, ಟ್ರೆಡಿಷ್ನಲ್ ಆಗಿರುತ್ತೆ. ಸೊ ಇದು ಅಷ್ಟೇ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಇದು ಹೋಲ್ ಡಿಸೈನ್ ಆದರೂ ಇವಾಗ ಲೇಟೆಸ್ಟ್ ಅಂತಲೇ ಹೇಳ್ಬೋದು. ಲಕ್ಷ್ಮೀ ಪೆಂಡೆಂಟ್ ಬಂದಿರುವಂಥದ್ದು. ಪೆಂಡೆಂಟು ನಿಮಗೆ ಜಸ್ಟ್ ಒಂದು 5 ಗ್ರಾಮ್ಸಲ್ಲಿ ಮಾಡಿಸಿದ್ರೆ ಅದ್ರ ಜೊತೆಗೆ ಗೋಲ್ಡ್ ಬೀಡ್ಸು ಯಾವ ಥರ ಆದರೂ ಬೇಕಂದರೂ ಮ್ಯಾಚ್ ಮಾಡ್ಕೋಬೋದು. ಸೊ ಅದ್ರ ಜೊತೆಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ನೋಡಿ ಈ ಥರ ಮಾಪ್ ಡಿಸೈನು ಮಾಡಿಸ್ಕೋಬೋದು. ಅದು ನಿಮಗೆ 6 ಲೈನಲ್ಲಿ ಮಾಡಿಕೊಡ್ತಾರೆ. 2 ಲೈನ್ಸ್ ಬೇಕು, ಇಲ್ಲ 5 ಲೈನ್ಸ್, ಎಷ್ಟಾದರೂ ಬೇಕು ಅಂದರೂ ಅಷ್ಟು ಲೈನ್ಸಲ್ಲಿ ಮಾಡಿಕೊಡ್ತಾರೆ. ಸೊ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಾವು ಸ್ಯಾರಿ ಮೇಲೆ ವೇರ್ ಮಾಡಿದಾಗಂತೂ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಲಾಂಗ್ ಹಾರ ನೋಡಿ, ಅದ್ರ ಜೊತೆಗೆ ಕೋರಲ್ ಬೀಡ್ಸ್ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು. ಸೊ ಎಷ್ಟು ಟ್ರೆಡಿಷ್ನಲ್ ಆಗಿ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ, ನೋಡ್ತಾ ಇದ್ರೇ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಹಾಗೆಯೇ ಇದು ಒಂದು ಜಸ್ಟ್ ಒಂದು ಪೆಂಡೆಂಟ್ಗೆ ಚಿಕ್ಕ ಚಿಕ್ಕ ಕ್ರಿಸ್ಟಲ್ ಬೀಡ್ಸಿಂದ ಮಾಡಿರುವಂಥದ್ದು. ಅದ್ರ ಮಧ್ಯದಲ್ಲಿ ಗೋಲ್ಡ್ ಬೀಡ್ಸನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ಲುಕ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಯಾರೇ ವೇರ್ ಮಾಡಿದ್ರು ಸ್ಯಾರಿ ಮೇಲೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಅಷ್ಟೇ ಟ್ರೆಡಿಷ್ನಲ್ ಆಗೂ ಇರುತ್ತೆ. ಸೊ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಸೊ ಹಾಗೆ ಇದು ಒಂದು ಕ್ರಿಸ್ಟಲ್ ಬೀಡ್ಸು ನೀವು ಆರೆಂಜ್ ಕಲರಲ್ಲಿ ಮಾಡಿದ್ದಾರೆ ಅವರು. ಸೊ ನಿಮಗೆ ಬೇಕು ಅಂದರೆ ಬೇರೆ ಬೇರೆ ಕಲರ್ಸಲ್ಲಿ ಮಾಡಿಕೊಡ್ತಾರೆ. ಸೊ ಅದರಲ್ಲೂ ಬ್ಲ್ಯಾಕ್ ಕಲರ್ಸಲ್ಲಿ ಮಾಡಿದ್ರೆ ಎಲ್ಲ ಸ್ಯಾರಿ ಮ್ಯಾಚಿಂಗ್ ಆಗುತ್ತೆ. ಸೊ ಹಾಗೆಯೇ ಇದು ಒಂದು ನೋಡಿ ಲಾಂಗ್ ಚೈನ್ ಅಂತಲೇ ಹೇಳ್ಬೋದು. ಕೆಳಗಡೆ ಕ್ರಿಸ್ಟಲ್ ಬೀಡ್ಸಿಂದ ಮಾಡಿರುವಂಥದ್ದು, ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ವೇರ್ ಮಾಡಿದಾಗಂತೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯ ಕೋರಲ್ ಬೀಡ್ಸು, ಅದ್ರ ಜೊತೆಗೆ ವೈಟ್ ಕಲರ್ ಬೀಡ್ಸು ಕೂಡ ಕೊಟ್ಟು ಮಾಡಿದ್ದಾರೆ. ಸೊ ಹಾಗೆಯೇ ಇದು ಒಂದು ಫುಲ್ ಸೆಟ್ ಬಂದಿದೆ ನೋಡಿ. ಇದು ಕೋರಲ್ ಬೀಡ್ಸ್, ಗ್ರೀನ್ ಕಲರ್ ಕೋರಲ್ ಬೀಡ್ಸಿಂದ ಮಾಡಿರುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಅದ್ರ ಜೊತೆಗೆ ಜುಮ್ಕಾ ಬೇರೆ ಬಂದಿದೆ, ಹಾಗಾಗಿ ಕಂಪ್ಲೀಟ್ ಆಗಿದೆ ಸೆಟ್ಟು. ಸೊ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಡಿಸೈನ್ ಅಂದರೆ ಇದು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಮಧ್ಯದಲ್ಲಿ ಕೋರಲ್ ಬೀಡ್ಸು ಪ್ಲಸ್ ಪರ್ಲ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು. ಇದು ಕೂಡ ಜುಮ್ಕಾ ಬಂದಿದೆ, ಹಾಗಾಗಿ ಇದು ಕಂಪ್ಲೀಟ್ ಸೆಟ್ ರೆಡಿ ಆಗಿದೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಸ್ಯಾರಿ ಮೇಲೆ ವೇರ್ ಮಾಡಿದಾಗ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಅದ್ರ ಜೊತೆಗೆ ಇದೊಂದು ಶಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು. ಇದು ಮಧ್ಯದಲ್ಲಿ ಲಕ್ಷ್ಮೀ ಕಾಸಿನ ಹಾರ ಬಂದಿದೆ. ಅದ್ರ ಜೊತೆಗೆ ಮಧ್ಯದಲ್ಲಿ ಗೋಲ್ಡ್ ಬೀಡ್ಸ್ ಕೊಟ್ಟಿದ್ದಾರೆ, ಲೈಟ್ ವೆಯ್ಟಲ್ಲಿದೆ ಗೋಲ್ಡ್ ಬೀಡ್ಸು. ಸೊ ತುಂಬ ಕಡಿಮೆ ಗ್ರಾಮಲ್ಲಿ ಒಂದು ಶಾರ್ಟ್ ನೆಕ್ಲೆಸ್ ರೆಡಿ ಆಗುತ್ತೆ. ಸೊ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಅದ್ರ ಜೊತೆಗೆ ನೋಡಿ ಕೋರಲ್ ಬೀಡ್ಸ್ ಹಾಕಿ ಮಾಡಿರುವಂಥದ್ದು. ಇನ್ನೊಂದು ನೋಡ್ತಾ ಇರುವಂಥದ್ದು ಇದು ಅಷ್ಟೇ ಮಧ್ಯ ಗೋಲ್ಡ್ ಬೀಡ್ಸ್ ನೋಡಿ, ಬೀಡ್ಸು ಕೂಡ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಲೈಟ್ ವೆಯ್ಟಲ್ಲಿ ಬಂದಿದೆ, ಅಲ್ಲಲ್ಲಿ ಕೋರಲ್ ಬೀಡ್ಸ್ ಹಾಕಿರೋದ್ರಿಂದ ಅದು ಲುಕ್ ಅಂತೂ ಇನ್ನೂ ತುಂಬಾ ಗ್ರ್ಯಾಂಡಾಗಿ ರಿಚ್ ಲುಕ್ ಕೊಡ್ತಾ ಇದೆ. ಸೊ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗಲೂ ಅಷ್ಟೇ. ಸೊ ಹಾಗೆಯೇ ಮತ್ತೊಂದು ಡಿಸೈನ್ ಏನು ನೋಡ್ತಾ ಇದ್ರೆ, ಇದು ನೋಡಿ ವೇರ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕೋರಲ್ ಬೀಡ್ಸೇ ಹಾಗೆ ಯಾರೇ ವೇರ್ ಮಾಡಿದ್ರು ಅಷ್ಟೇ ಚೆನ್ನಾಗಿದೆ ನೋಡಿ. ಇವರು ಆಫೀಸ್ ವೇರ್ ಮಾಡಿದಾಗಲೂ ಕೂಡ ಅಷ್ಟೇ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದು ಸಿಂಪಲ್ ಆಗಿದೆ, ಕಡಿಮೆ ಗ್ರಾಮ್ಸ್ ಯೂಸ್ ಮಾಡಿಕೊಂಡು ಕೋರಲ್ ಬೀಡ್ಸ್ ಜೊತೆಗೆ ಮಧ್ಯ ಗೋಲ್ಡ್ ಬೀಡ್ಸ್ ಹಾಕಿ ನೋಡಿ ಈ ಥರ ಒಂದು ಚೈನ್ ಮಾಡಿಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಇಷ್ಟಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.